ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡ್ಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಶಿವಶರಣೆ ಅಕ್ಕಮ್ಮನವರು ತಮ್ಮ ವಚನದಲ್ಲಿ ಬೆಳೆಯ ರಕ್ಷಣೆಗೆ ಬೆದರು ಬೊಂಬೆಯಿಂದ, ಕಾಡು ಪ್ರಾಣಿ ಕೀಟಗಳು ಪಕ್ಷಿಗಳಿಂದ ಬೆಳೆಗಳ ಆರೈಕೆಯ ವಿಶ್ಲೇಷಣೆಯನ್ನು ಕಾಣಬಹುದು. ವಚನ ಸಂಖ್ಯೆ 39ರಲ್ಲಿ ವಚನ ಈ ರೀತಿಯಾಗಿದೆ: ಕೇಯಿಗೆ ಬೆಚ್ಚು ಬೆದರ ಕಟ್ಟುವಲ್ಲಿ, ಆ ಲೆಪ್ಪಕ್ಕೆ ಇಷ್ಟಲಿಂಗ ರುದ್ರಾಕ್ಷಿ ಬಸಿತವ ಪಟ್ಟವ ಕಟ್ಟಿ, ಎನ್ನ ಕೇಯ ತಪ್ಪಲಲ್ಲಿ ಕಾಷ್ಟವ ನೆಟ್ಟು ಕಟ್ಟಿದ ಮತ್ತೆ, ವಿಹಂಗಕುಲ ಮೃಗಜಾತಿ ಮುಟ್ಟಲಿಲ್ಲ, ಮೀರಿ ಬಂದು ಮುಟ್ಟಿಹನೆಂದೆಡೆ ಮುಟ್ಟುವುದಕ್ಕೆ ಮುನ್ನವೇ ಅಟ್ಟಿ ಅದ್ದರಿಸಿ ಕುಟ್ಟಿ ಓಡಿಸುವವು. ಅದು ತೃಣದ ಲೆಪ್ಪದ ಬಲಿಕೆಯೋ ತನ್ನ ಚಿತ್ತದ ಬಲಿಕೆಯೋ, ಅದು ಎನ್ನ ನಿನ್ನ ದೃಷ್ಟದ ಭಾವ, ಅದು ಎನ್ನ ಸ್ವತಂತ್ರವಲ್ಲ, ಅದು ನಿಮ್ಮಯ ಭಾವ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ. ಲೌಕಿಕ ಬದುಕಿನ ಸಂಗತಿಯನ್ನು ಬಳಸಿಕೊಂಡು ತಾತ್ವಿಕ ಮತ್ತು ಸೈದ್ಧಾಂತಿಕ ಬದುಕಿನ ಫಲಿತಾಂಶವಾಗಿರುವ ಅನುಭಾವಿಕ ಸತ್ಯವನ್ನು ನಿರೂಪಿಸಿದ ಪ್ರತಿಭೆ ಇಲ್ಲಿ ಎದ್ದು ಕಾಣುತ್ತದೆ. ಬೆಳೆದು ನಿಂತ ಹೊಲದಲ್ಲಿ ಬೆಳೆಯ ರಕ್ಷಣೆಗೆ ಬೆದರು ಬೊಂಬೆಗೆ ಹುಲ್ಲು ತುಂಬಿ ತಯಾರಿಸಿ ಬೆಳೆಯ ಬದುವಿನಲ್ಲಿ ನಿಲ್ಲಿಸಿದ ಮೇಲೆ ಪಕ್ಷಿ ಸಂಕುಲ ವನ್ಯಮೃಗಗಳು ಅತ್ತ ಕಡೆ ಸುಳಿಯಲಿಲ್ಲ ಎನ್ನುವ ಮಾತಿನ ಜೊತೆ ಇಲ್ಲಿ ಆ ಬೆದರು ಬೊಂಬೆಗೆ ಇಷ್ಟಲಿಂಗ ರುದ್ರಾಕ್ಷಿ ಮತ್ತು ವಿಭೂತಿಯ ಪಟ್ಟವನ್ನು ಕಟ್ಟಿದ ಎನ್ನುವ ಸಾಲನ್ನು ಬಳಸುವ ಮೂಲಕ ಇದು ಲಿಂಗವಂತನ ಸಾಧಕನ ಪ್ರತೀಕವೂ ಆ ಬೆದರು ಬೊಂಬೆಯನ್ನು ಸಂವಾದಿಯಾಗಿ ಪರಿಭಾವಿಸಿ ನೋಡಲು ಹಾಗೂ ಸಾಧಕನ ಒಳಗಿರುವ ಕಾಡು ಪ್ರಾಣಿಗಳ ಪ್ರತಿರೂಪದ ಅರಿಷಡ್ವರ್ಗ ಸಪ್ತ ವ್ಯಸನ ಹಾಗೂ ಅಷ್ಟಮದಗಳು ಇಷ್ಟಲಿಂಗ ವಿಭೂತಿ ಧಾರಣೆ ಕಾರಣದಿಂದ ಅವೆಲ್ಲ ದೂರ ಹೋಗಲು ಸಾಧ್ಯವಾಯಿತು ಎನ್ನುವ ವಿಚಾರವನ್ನು ದರ್ಶನ ಮಾಡಿ ತೋರಿಸಿದ್ದು ಪ್ರಸ್ತುತ ವಚನ ರಚಿಸಿದ ವಚನಕಾರತಿ ಶರಣೆ ಅಕ್ಕಮ್ಮರ ಅದ್ಭುತವಾದ ಪ್ರತಿಭೆಗೆ ಇದು ನಿಜಕ್ಕೂ ಸಾಕ್ಷಿಯಾಗಿದೆ. ಬೆಳೆದು ನಿಂತ ಪೈರನ್ನು ಕಾಡು ಪ್ರಾಣಿಗಳು ಹಕ್ಕಿ ಪಕ್ಷಿಗಳಿಂದ ಕಾಪಾಡಿಕೊಳ್ಳಲು ರೈತರು ಅನೇಕ ಬಗೆಯ ಉಪಾಯಗಳನ್ನು ಅನುಸರಿಸುತ್ತಾರೆ. ಹೊಲದ ಪೈರನ್ನು ರಕ್ಷಿಸಿಕೊಳ್ಳಲು ಬೆದರು ಗೊಂಬೆಗಳನ್ನು ಮಾಡಿ ಸಿಕ್ಕಿಸುತ್ತಿದ್ದರು. ಇದನ್ನು ಬೆಚ್ಚಿನ ಬೆದರು ಎಂದು ಕರೆಯುತ್ತಾರೆ. ಮಡಿಕೆಯೊಂದಕ್ಕೆ ಬಣ್ಣ ಹಚ್ಚಿ ಮನುಷ್ಯನ ಮುಖ ಕಾಣುವಂತೆ ಮಾಡಿ ಒಂದು ಕೋಲನ್ನು ನಾಟಿ ಅದಕ್ಕೆ ಸಿಕ್ಕಿಸುತ್ತಾರೆ. ರೈತರ ಬೆಳೆಗಳ ಆರೈಕೆಯಲ್ಲಿ ಅನೇಕ ಕ್ರೂರ ಮೃಗಗಳಿಂದ ಬೆಳೆಯನ್ನು ರಕ್ಷಿಸಲು ಬಾಯಿಕೊಟ್ಟು ಮಾಡಿ ಬೆಳೆ ತಿನ್ನದಂತೆ ಮಾಡುವ ತಂತ್ರಗಳನ್ನು ವಚನದ ಮೂಲಕ ಹೇಳಲಾಗಿದೆ. ಹೀಗೆ ಇಷ್ಟಲಿಂಗ ರುದ್ರಾಕ್ಷಿ ವಿಭೂತಿ ಪಟ್ಟವನ್ನು ಬಳಿದುಕೊಂಡು ನಿಂತು ಬೆಳೆಯನ್ನು ಕಾಯುವ ಕಾಯಕ ನಿರತನಾದ ಬೆದರು ಬೊಂಬೆ ಕಂಡರೂ ಮುನ್ನುಗ್ಗಿ ಬರುವ ಪ್ರಾಣಿ ಪಕ್ಷಿಗಳನ್ನು ಅವು ಬೆಳೆ ಮುಟ್ಟುವ ಮೊದಲೇ ಹೊಲ ದೊಡೆಯ ಅವುಗಳನ್ನು ಅಟ್ಟಿಸಿಕೊಂಡು ಓಡಿಸಿದ ಹಾಗೆ ಇಲ್ಲಿ ಓಡಿಸಿದ್ದು ಬೆದರು ಬೊಂಬೆಗೆ ತುಂಬಿದ ಹುಲ್ಲು ಕಡ್ಡಿಯಲ್ಲಿನ ಬಲವೋ ಅಥವಾ ತನ್ನ ಚಿತ್ತದ ಬಲಿಕೆಯೋ ಎಂಬ ನುಡಿಯ ಮೂಲಕ ಇಷ್ಟಲಿಂಗ ಸಾಧಕನ ಒಳಗೆ ಇರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರೆಂಬ ಅರಿಷಡ್ವರ್ಗಗಳು, ಹಾಗೆಯೇ ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರವೆಂಬ ಚತುಷ್ಟಯಗಳ ಓಡಿಸಿದ್ದು ಇಷ್ಟಲಿಂಗ ರುದ್ರಾಕ್ಷಿಗಳ ಭೂಷಿತ ತನುವಿನಲ್ಲಿನ ಚಿತ್ ವ್ಯಕ್ತಿಯ ಬಲಿಕೆಯೋ ಎನ್ನುವ ಪ್ರಶ್ನೆ ಕೇಳುವ ಮೂಲಕ ಹಾಗೂ ಅರ್ಥಪೂರ್ಣ ಹೋಲಿಕೆ ಮಾಡುವ ಮೂಲಕ ವಚನ ಅರಿವಿನ ವಿಕಾಸದ ಪರಿಣಾಮವನ್ನು ಬೀರುತ್ತದೆ. ಬೆದರು ಬೊಂಬೆ ಕಂಡು ಮೃಗ ಪಕ್ಷಿಗಳು ಓಡಿದ್ದು ಇಷ್ಟಲಿಂಗ ಕೂಟದ ಕಾರಣದಿಂದ ಅರಿಷಡ್ವರ್ಗಗಳು ಹಾಗೂ ಚತುಷ್ಟಯಗಳ ಸಾಧುವಾಗಿದ್ದು ಅದು ನನ್ನ ನಿನ್ನ ದೃಷ್ಟಿಯ ಅಂದರೆ ಇಷ್ಟಲಿಂಗ ನೋಟ ಮಾಟ ಕೂಟದ ಪರಿಭಾವನೆಯ ಫಲಶ್ರುತಿಯಾಗಿದೆ ಹೊರತು ಅದು ನನ್ನೊಬ್ಬನ ಸ್ವತಂತ್ರ ಶಕ್ತಿಯಲ್ಲ. ಅದು ಆಚಾರವೇ ಪ್ರಾಣವಾದಂಥ
ರಾಮೇಶ್ವರ ಲಿಂಗ ಎಂದು ಸಾರುವ ಮೂಲಕ ವಚನಕಾರ್ತಿ ಅಕ್ಕಮ್ಮ ಶರಣೆ ಇಲ್ಲಿ ಅತ್ಯಂತ ಅರ್ಥಪೂರ್ಣವಾದ ರೀತಿಯಲ್ಲಿ ವಚನ ರಚಿಸಿ ತಮ್ಮ ತಾತ್ವಿಕ ಮತ್ತು ಅನುಭಾವಿಕ ಶಕ್ತಿ ಸಾಮರ್ಥ್ಯವನ್ನು ಸೃಜನಶೀಲಗೊಳಿಸಿ ವಚನದಲ್ಲಿ ಅಭಿವ್ಯಕ್ತಿಗೊಳಿಸಿದ್ದಾರೆ ಎಂಬುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣೆಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು.